व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन् माम् आविर्भूयादनघमहिमा मानसे वागधीशः ध्यायेदिन्दीवराभं निजकरकमले दक्षिणे दण्डमग्र्यं सव्ये पाशं दधानं जघनतटगते रूप्यपीठालयस्थं काञ्चीग्रैवेयहाराङ्गदकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेश प्रणतविभवा यावनिमगाः नमः स्वामिन् रामप्रियतमः हनूमन् गुरुगुण नमस्तुभ्यं भीमप्रबलतमकृष्णेष्ट भगवन्नमः श्रीमन्मध्व प्रदिश सुदृशन्नो जय जय रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितः श्रीशतुष्ट्यर्थं करिष्ये कर्म चाखिलम् वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ಓಂ. ರಾಮಸೀತೆಯರ ಎದುರು ಬಂದು ನಿಂತ ಶೂರ್ಪಣಖೆ ಸವತಿಯ ಸಮಸ್ಯೆ ಅಂಥವಳೊಬ್ಬಳು ಇದ್ದರೆ ಮಾತ್ರ ಅದು ತೊಂದರೆ ಆಗುತ್ತೆ ಅಂತ ಭಾವಿಸಿ ತಿನ್ನುವುದಕ್ಕೆ ಅಂತ ಹೊರಟಾಗಲೇ ಲಕ್ಷ್ಮಣ ಆಕೆಯ ದುರ್ನಡತೆಗೆ ತಕ್ಕ ಶಿಕ್ಷೆಯನ್ನು ವಿಧಿಸಿದ. ಬೇಡವಾದ ವಿಷಯಕ್ಕೆ ಮೂಗು ತೋರಿಸಬೇಡ, ಬೇಡವಾದ ವಿಷಯನ ಕಿವಿಗೆ ಹಾಕ್ಕೊಳ್ಬೇಡ ಅಂತ ಕಿವಿ ಮೂಗು ಎರಡನ್ನು ಕತ್ತರಿಸಿ ಕಳುಹಿಸಿದ. ಹೋದವಳೆ ಖರ ಮೊದಲಾದ ತನ್ನ ಅಣ್ಣಂದಿರ ಜೊತೆಗೆ ಜೋರಾಗಿ ತನ್ನ ದುಃಖಕ್ಕೆ ಕಾರಣವಾದ ಸಂಗತಿಗಳನ್ನೆಲ್ಲ ಹೇಳಿದಾಗ ಅವನು ಕೂಡ ಕೋಪದಿಂದ ತಕ್ಷಣವೇ 14 ಜನ ಅಪರೂಪದ ವೀರರನ್ನು ರಾಮನ ಜೊತೆಗಿನ ಯುದ್ಧಕ್ಕಾಗಿ ಕಳುಹಿಸಿಕೊಟ್ಟಿದ್ದಾನೆ. ಆದರೆ ಆ ಅಷ್ಟೂ ದೊಡ್ಡ 14 ಜನರ ಗಟ್ಟಿಮುಟ್ಟಾದ ಅದೇನು ಸಾಮಾನ್ಯರಲ್ಲ, ಲೋಕೋತ್ತರ ವೀರರೆನಿಸಿದವರು ಕೂಡ ರಾಮನ ಬಾಣಕ್ಕೆ ಪ್ರತ್ಯುತ್ತರವನ್ನು ನೀಡಲಾಗದೆ ಅಸುನೀಗಿದಾಗ ಮತ್ತೆ ಬಂದು ಅಳುತ್ತಾಳೆ. ಅಣ್ಣನ ಎದುರುಗಡೆ ತನ್ನ ದುಃಖವನ್ನು ತೋಡಿಕೊಳ್ತಾಳೆ. ಆದ ಘಟನೆಯ ಚತುತಪ್ಪದ ವಿಚಾರವನ್ನು ಎಲ್ಲವನ್ನು ವಿವರಿಸ್ತಾಳೆ. ಖರನಿಗೆ ಮತ್ತಷ್ಟು ಕೋಪ ಬರುತ್ತೆ. ನಿನ್ನನ್ನು ಕೆಣಕಿದ್ದೇ ದೊಡ್ಡ ಸಂಗತಿ, ಅಷ್ಟರ ಮೇಲೆ ನನ್ನ ನಂಬಿಕೆಯ ಬಲವಾದ 14 ಜನರನ್ನು ಕಳುಹಿಸಿಕೊಟ್ಟಿದ್ದೇನೆ, ಅವರನ್ನೂ ಕೂಡ ನಿರ್ನಾಮ ಮಾಡಿದ್ದಾನೆ ಅಂತಂದರೆ ಇವನು ಸಾಮಾನ್ಯ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಅತ್ಯಂತ ದೊಡ್ಡದಾದ ಒಂದು ಯೋಜನೆಯನ್ನೇ ನಾವು ಹಾಕ್ಕೊಳ್ಬೇಕು. ಏನೋ ಸುಮ್ಮನೆ ಒಂದಿಷ್ಟು ಬುದ್ಧಿವಾದ ಹೇಳಿ ಬರೋಣ, ಬುದ್ಧಿ ಕಲಿಸಿ ಬರೋಣ ಅಂತ ಅಂದ್ಕೊಂಡ್ರೆ ಇದು ಸಾಮಾನ್ಯವಾದ ಬುದ್ಧಿಗೆ ಬಗ್ಗುವಂತಹ ವ್ಯಕ್ತಿಯ ಥರ ಕಾಣಿಸ್ತಾ ಇಲ್ಲ ಅಂತ ಯೋಚಿಸಿ ಈ ಖರಾದೂಷಣ ಮೊದಲಾದವರೆಲ್ಲ ವಾಸವಾಗಿದ್ದ ಜನಸ್ಥಾನ ಅನ್ನುವ ಜಾಗದಲ್ಲಿ ಎಲ್ಲರೂ ದೊಡ್ಡದಾಗಿ ಗುಂಪು ಕೂಡುತ್ತಾರೆ. ರಕ್ಕಸರ ದೊಡ್ಡ ಸಮೂಹ ಗುಂಪು ಕೂಡುತ್ತೆ. ಕೂಡಿ ಅದೇ ಹೊತ್ತಿಗೆ ಈ ಪರಿಸರದಲ್ಲಿ ಏನೋ ವಿಚಿತ್ರವಾದ ಕೆಲವು ತುಮುಲಗಳು ಉಂಟಾದವು ಅಂತ ಹೇಳ್ತಾ ಹೋಗ್ತಾರೆ. ತಸ್ಮಿನ್ ಯಾತೆ ಜನಸ್ಥಾನಾದ ಶಿವಂ ಶೋಣಿತೋದಕಂ ಅಭ್ಯವರ್ಷನ್ ಮಹಾಮೇಘಸ್ತುಮುಲೋ ಗರ್ಧಬಾರುಣಃ. ಗಿಡಿದಾಗಿ ಎಲ್ಲ ಒಟ್ಟಾಗಿ ಸೇರಿಕೊಂಡಂತಹ ಮೋಡಗಳಿಂದ ಮಳೆ ಬರಬೇಕಿತ್ತು. ಯಾಕೋ ನೆತ್ತರು ಸುರಿದಂತೆ ಹನಿಗಳಾಗಿ ಎಲ್ಲ ಕಡೆ ಪ್ರೋಕ್ಷಣೆಗೊಳ್ಳುತ್ತಾ ಇದೆ. ಅಶಿವಂ, ಇದು ಮಂಗಳಮಯವಾದದ್ದಲ್ಲ. ಅಂದರೆ ಇದು ನಾವು ಇವತ್ತು ನಮ್ಮ ಕೆಲವೊಂದು ಬಾರಿ ಹೇಳೋದುಂಟು, ಅಂದರೆ ಆ್ಯಸಿಡ್ ಮಳೆ ಅಂತ. ಅದು ಮೈಯ ಮೇಲೆ ಬಿದ್ದರೆ ನೆತ್ತರೇ ಹರಿದು ಉರಿಬೇಕು. ಆ ರೀತಿ ಆಗಸದಲ್ಲಿ ಇದ್ದಕ್ಕಿದ್ದಂತೆ ಆಕಾಶವೆಲ್ಲ ಸೇರಿಕೊಂಡ ಮೋಡಗಳ ರಾಶಿಯಲ್ಲಿ ಕೆಂಪಾದ ಹನಿಗಳನ್ನು ಬೀರುವ ಭಯಂಕರವಾದ ಮಳೆ ಉಂಟಾಯಿತು. ತಥೋ ಧ್ವಜಮುಪಾಗಮ್ಯ ಹೇಮದಂಡಂ ಸಮುಚ್ಛ್ರಿತಂ ಸಮಾಕ್ರಮ್ಯ ಮಹಾಕಾಯಸ್ತಸ್ಥೌ ಗೃಧ್ರಸ್ಸುದಾರುಣಃ. ಅವನ ರಥದ ಮೇಲೆ ಒಂದು ಭಯಾನಕವಾಗಿ ಮಾಂಸವನ್ನು ಕಿತ್ತು ತಿನ್ನುವಂತಹ ಹದ್ದು ಒಂದು ದೊಡ್ಡದು ನಿಂತಿತ್ತು.
ಅದು ಅವನ ಸಾಕಿದ ಅಂದರೆ ಅವನ ಸುದ್ದಿವಾಹಕ, ಎಲ್ಲಿ ಏನಿದೆ ಅಂತ ಹೇಳ್ಕೊಂಡು ಬರುವಂಥದ್ದು. ಅದರ ಜೊತೆಗೆ ಇನ್ನು ಉಳಿದಂತೆ ಆ ಸೈನ್ಯದಲ್ಲಿ ಸಹಾಯಕ್ಕಾಗಿ ಅಂದರೆ ಸುದ್ದಿಯನ್ನು ಕೊಡುವುದಕ್ಕೆ ಅಥವಾ ಅರೆಬರೆ ಉಳಿದಂತಹ ಪ್ರಾಣಿಗಳನ್ನು, ಮನುಷ್ಯರನ್ನು ಅಥವಾ ಸೇನೆಯಲ್ಲಿ ಉಳಿದ ಜೀವಗಳನ್ನು ನಾಶ ಮಾಡಲಿಕ್ಕೋಸ್ಕರ ಬಂದಿರುವಂತಹ ಒಂದು ಗೃಧ್ರಗಳ ಪಡೆಯೇ ಜೊತೆಗಿದೆ. ಹೀಗೆ ಜನಸ್ಥಾನದ ಆ ಪರಿಸರದಲ್ಲಿ ಇವನು ಖರ ಸ್ವನ, ಉಳಿದಂತೆ ಕತ್ತೆಗಳು, ಖರ ಅಂದರೆ ಕತ್ತೆಯೂ ಹೌದು, ಕತ್ತೆಗಳ ದನಿಯೂ ಕೂಡ ಜೋರಾಗಿ ಹೇಷಾರವಾಗುವಂತೆ ಕಿರುಚಾಡಲಿಕ್ಕೆ ಶುರುವಾಯಿತು. ರಾಕ್ಷಸರ ಗುಂಪು ಯಾತುಧಾನಾನಾಂ ಅಶಿವಂ ಶಿವಾಘೋರ ಮಹಾಸ್ವನ, ಭಯಂಕರವಾದ ಧ್ವನಿಯಿಂದ ಆಗಸವೆಲ್ಲ ಮುಚ್ಚಿಕೊಂಡಿತು. ಆಕಾಶದಲ್ಲಿ ಹಕ್ಕಿಗಳು ತಮ್ಮ ಸ್ಥಾನವನ್ನೇ ಮರೆತು ಬಿಟ್ಟವಂತೆ. ನಾವು ಎಲ್ಲಿಗೆ ಹೊರಟಿದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ವಿ, ದನಿ ಕೇಳಿಸಿಕೊಂಡು ಅಷ್ಟು ಭಯ ಆಗಿಬಿಟ್ಟಿದೆ. ತಾವು ಯಾವ ದಿಕ್ಕಿನಿಂದ ಹೊರಟೆವು ಅನ್ನೋದು ಮರೆತು ಹೋದವು. ಹಕ್ಕಿಗಳು ಹಾಗಾದರೆ ಪ್ರಾಣಿಗಳು ತಮ್ಮ ಗೂಡಿನಿಂದ ಹೊರಗೆ ಬಂದವು, ಮರಳಿ ತಮ್ಮ ಗೂಡಿಗೆ ಹೋಗಲಾರದೆ ಒದ್ದಾಡ್ತಾ ಇದ್ದಾವೆ. ಅಷ್ಟೇ ಅಲ್ಲ, ಸಂಧ್ಯಾಕಾಲ ಇನ್ನೂ ಸಂಜೆ ಆಗುವ ಮುನ್ನವೇ ಈ ಮೋಡದ ವಿಚಿತ್ರವಾದ ವಾತಾವರಣದಿಂದಾಗಿ ಬಹಳ ಬೇಗನೆ ಕತ್ತಲೆ ಆವರಿಸಿಕೊಳ್ಳುವಂತಾಗಿದೆ. ಕಾಗೆಗಳು, ಗೂಬೆಗಳು, ನರಿಗಳು, ಹದ್ದುಗಳು ಇವೆಲ್ಲವೂ ಕಿರುಚಾಟಕ್ಕೆ ಉಳಿದ ಪ್ರಾಣಿಗಳಿಗೆ ನಮಗೂ ಏನೋ ತೊಂದರೆ ಆಗ್ತಾ ಇದೆ ಅಂತ ಅತ್ಯಂತ ಭಯಗೊಂಡವು. ಅಷ್ಟೇ ಅಲ್ಲ, ಈ ರೀತಿಯಾದ ವಿಚಿತ್ರವಾದ ಪರಿಸ್ಥಿತಿಯನ್ನು ಸ್ವತಃ ಖರನು ಗಮನಿಸಿದ್ದಾನೆ. ಅಂದರೆ ಅದು ಅವರಿಗೆ ಕಂಡಿದೆ. ಕಂಡಾಗ ನಮಗೆ ಏನೋ ಅಪಾಯ ಆಗುವುದಿದೆ ಅನ್ನೋದು ಅವನಿಗೆ ಅರ್ಥ ಆಗಿದೆ. ಸೂಚನೆ ಎನ್ನುವುದು ಯಾರಿಗೆ ಕಾಣಿಸುತ್ತೋ ಅವ್ರಿಗೆ ಸಂಬಂಧಪಟ್ಟದ್ದು. ಎಲ್ಲರಿಗೂ ಕೆಲವು ಸೂಚನೆಗಳು ಗೊತ್ತಾಗಬೇಕು ಅಂತಿಲ್ಲ, ಅದು ಅವನಿಗೆ ಮಾತ್ರ ಗೊತ್ತಾಗುತ್ತೆ. ಈ ಅಶರೀರವಾಣಿಯಲ್ಲಿ 2 ಥರದ್ದಿದೆ. ವ್ಯಕ್ತಿಗೆ ಮಾತ್ರ ಕೇಳಿಸುವ ಅಶರೀರವಾಣಿ ಇರುತ್ತೆ, ಬೇರೆ ಎಲ್ಲರಿಗೂ ಯಾರಿಗೂ ಕೇಳೋ, ಅವನಿಗೆ ಮಾತ್ರ ಸ್ಪಷ್ಟ ಕೇಳಿಸುತ್ತೆ, ಅವನ ಕಿವಿಯಲ್ಲೇ ಬಂದು ಹೇಳಿದ ಹಾಗಿರುತ್ತೆ. ಇನ್ನೊಮ್ಮೆ ಅದು ತುರ್ತಾಗಿ ಎಲ್ಲ ಸಮಾಜಕ್ಕೂ ಗೊತ್ತಾಗಬೇಕಾದ ಸುದ್ದಿ ಆಗಿದ್ದರೆ ಎಲ್ಲರಿಗೂ ಕೇಳುವಂತೆ ಕೇಳಿಸುತ್ತೆ. ಇಲ್ಲಿ ಈ ದನಿ ರಾಕ್ಷಸರಿಗೆ ಮಾತ್ರ ಎಲ್ಲರಿಗೂ ಕೇಳಿಸಿದೆ. ಕೇಳಿಸಿದಾಗ ಅವನು ಮಹೋತ್ಪಾತ ನಿಮಿತ್ತಾನ್ ಸರ್ವಾನ್ ಉತ್ಥಿತಾನ್ ಘೋರದರ್ಶನಾನ್ ಸಚಿಂತಯಾಮ್ಯಹಂ ವೀರ್ಯಾತ್ ಬಲವಾನ್ ದುರ್ಬಲಾನಿವ. ನಮ್ಮನ್ನು ದುರ್ಬಲರನ್ನಾಗಿಸುವುದಕ್ಕೋಸ್ಕರ ಈ ರೀತಿಯಾದ ದೇವತಾ ಶಕ್ತಿಗಳು ನಮಗೆ ಕೆಡುಕನ್ನು ಬಯಸಿದಂತೆ ಪ್ರಕೃತಿಯ ವಿಕಾರಗಳನ್ನೆಲ್ಲ ತೋರಿಸ್ತಾ ಇದ್ದಾರೆ. ನಾವು ಇದಕ್ಕೆಲ್ಲ ಭಯಪಡೋರಲ್ಲ, ನಾವು ಇಂಥದ್ದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋರು. ಇಂಥದ್ದು ಬೇಕಾದಷ್ಟು ನೋಡಿದ್ದೇವೆ, ಬೇಕಾದಷ್ಟು ಅನುಭವಗಳನ್ನು ಪಡೆದಿದ್ದೇವೆ. ನಮ್ಮ ಬದುಕಿನ ಗುರಿ ಏನು ಅಂದರೆ ನನ್ನ ತಂಗಿಗೆ ತೊಂದರೆಯನ್ನು ಕೊಟ್ಟಂಥವರ ನಿರ್ನಾಮ, ಇದೊಂದೇ ನನ್ನ ತಲೆಯ ಒಳಗೆ ಸೇರಿಕೊಂಡ ಸಂಗತಿ. ಇದಕ್ಕೋಸ್ಕರ ಏನಾದರೂ ಮಾಡಬೇಕು. ರಾಘವಂತಂ ಬಲೋತ್ಸಿಕ್ತಂ, ಬಲದಿಂದ ಮದಿಷ್ಟನಾಗಿರುವಂತಹ ರಾಮನನ್ನು ಬಗ್ಗು ಬಡಿದು ಅವನ ಎದೆಯ ನೆತ್ತರನ್ನು ಕುಡಿದು ಆನಂತರವೇ ನಾನು ಯುದ್ಧದಿಂದ ಹಿಂದಕ್ಕೆ ಸಾಗುದು. ಅಹತ್ವಾ ಸಾಯಕೈಸ್ತೀಕ್ಷ್ಣೈ ಉಪಾವರ್ತಿತು ಮುತ್ಸಹಿ. ನನ್ನ ತೀವ್ರತರವಾದಂತಹ ಚೂಪಾದ ಬಾಣಗಳಿಂದ ಅವನ ಎದೆಯನ್ನು ಸೀಳದೆ ನಾನು ಈ ಯುದ್ಧದಿಂದ ಹಿಂದೆ ಸಾಗುವುದು ಅಂತಿಲ್ಲ, ಬೆನ್ನು ತೋರಿಸುವುದು ಅಂತಿಲ್ಲ. ನೊಕಚಿತ್ ಪ್ರಾಪ್ತ ಪೂರ್ವೋಮೇ ಸಂಯುಗೇಶು ಪರಾಜಯ. ಇಲ್ಲಿಯ ತನಕ ನನಗೆ ಎಂದೂ ಕೂಡ ನನ್ನ ಯುದ್ಧದಲ್ಲಿ ಗೆಲುವನ್ನು ಕಾಣದೇ ಹೋದದ್ದು ಅನ್ನುವ ಸ್ಥಿತಿ ಇಲ್ಲ, ಯಾವಾಗಲೂ ಗೆದ್ದೇ ಬಂದಿದ್ದೇನೆ. ಯುಷ್ಮಾಕಮೇತತ್ ಪ್ರತ್ಯಕ್ಷಂ ನಾನೃತಂ ಕಥಯಾಮ್ಯಹಂ. ಇವತ್ತು ನನ್ನ ಜೊತೆಗೆ ಬರುವ ಎಲ್ಲರಿಗೂ ಇದೊಂದು ಪಾಠ, ಕೇವಲ ನನಗೆ ಒಂದು ವಿಶಿಷ್ಟ ಅನುಭವ ಮಾತ್ರ ಅಲ್ಲ. ನಮ್ಮ ರಾಕ್ಷಸರಿಗೆ ಯಾವತ್ತಿದ್ರೂ ಕೂಡ ಜಯದ ಪಾಠವನ್ನು ತೋರಿಸ್ಲಿಕ್ಕೋಸ್ಕರ ಇದೊಂದು ವೇದಿಕೆ. ನಿಮಗೆಲ್ಲರಿಗೂ ಜಯ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೇನೆ. ನಾನೃತಂ ಕಥಯಾಮ್ಯಹಂ. ನಾನು ಹೋದಲ್ಲಿ ಎಂದಿಗೂ ಕೂಡ ಜಯವೇ, ಪರಾಜಯ ಅನ್ನೋದು ನನ್ನ ಹತ್ತಿರದ ಎಲ್ಲೂ ವಲಯದಲ್ಲೂ ಸುಳಿಯುವುದಿಲ್ಲ. ದೇವರಾಜಮಪಿ ಕ್ರುದ್ಧೋ ಮತ್ತೈರಾವತ ಯಾಯಿನಂ ವಜ್ರಹಸ್ತಂ ರಣೇ ಹನ್ಯಾಂ ಕಿಂ ಪುನಸ್ತೌ ಕುಮಾನುಷೌ. ಐರಾವತವನ್ನೇರಿ ದೇವೇಂದ್ರನೇ ಎದುರು ಬಂದಾಗಲೂ ಅವನನ್ನು ನಾನು ಬಗ್ಗು ಬಲ್ಲೆನೆಂದಾದ ಮೇಲೆ ಈ ಕುಮಾನುಷರು ಇಬ್ಬರು ಯಾರೋ ಹಣ್ಣು ಹಂಪಲು ಗೆಡ್ಡೆ ಗೆಣಸು ತಿಂದುಕೊಂಡು ಬದುಕೋರ ತೋಳಿನಲ್ಲಿ ಎಂಥ ಕಸುವು ಇದ್ದೀತು, ಏನು ತಾಕತ್ತು ಇದ್ದೀತು, ಅವರೆಲ್ಲ ನಮಗೆ ಲೆಕ್ಕಕ್ಕೆ ಅಲ್ಲ. ಈ ಹಿಂದಿನದ್ದೇನಾದರೂ ನಡೆದಿದ್ರೂ ಅದು ಕೆಲವೊಮ್ಮೆ ಅಕಸ್ಮಾತ್ತಾಗಿ ರೋಗಿ ಬಯಸಿದ್ದು ಹಾಲು, ವೈದ್ಯ ಹೇಳಿದ್ದು ಹಾಲು ಅಂತ ಏನೋ ಒಂದು ಅನಾಹುತ ಪ್ರಕೃತಿಯಲ್ಲಾದದ್ದನ್ನು ಅದು ರಾಮನ ಬಲ ಅಂತ ನೀವು ಅಂದುಕೊಂಡಿರ್ಬೋದು. ಅದು ರಾಮ ಲಕ್ಷ್ಮಣ ಇವರು ಯಾರದ್ದು ಬಲ ಅಲ್ಲ, ಅವರ ನೆತ್ತರು ಕುಡಿಯುವುದಕ್ಕೇ ನಾವು ನೇರವಾಗಿ ಬರಬೇಕಿದೆ. ಅದಕ್ಕೋಸ್ಕರ ಈ ರೀತಿಯಾದ ಪರಿಸ್ಥಿತಿ ಕಾಣ್ತಾ ಇದೆ. ಸಮೀಯುಶ್ಚ ಮಹಾತ್ಮಾನಃ ಯುದ್ಧ ದರ್ಶನಕಾಂಕ್ಷಿಣಃ ಋಷಯೋ ದೇವಗಂಧರ್ವ ಸಿದ್ಧಾಶ್ಚ ಸಹಚಾರಣೈ ಸಮೇತ್ಯ ಚೋಚುಸ್ಸಹಿತಾ ತೇನ್ಯೋನ್ಯಂ ಪುಣ್ಯಕರ್ಮಣಃ. ಅಷ್ಟೊತ್ತಿಗೆ
ಮೋಡಗಳ ಎಡೆಯಲ್ಲಿ ಬಾಲ್ಕಾನಿಯ ಬಂಧುಗಳೆನಿಸಿದ ದೇವತೆಗಳೆಲ್ಲ ಇಣುಕಿ ಹಣುಕಿ ನೋಡ್ತಾ ಇದ್ದಾರಂತೆ. ಏನಾಯಿತು, ಹೇಗಾಗುತ್ತೆ ಯುದ್ಧ, ರಾಮನ ಬಾಣದ ಶೈಲಿಯನ್ನು ಚಾಕಚಕ್ಯತೆಯನ್ನು ನೋಡಿ ನಾವು ಖುಷಿ ಪಡಬೇಕು ಅಂತ ಮಹಾತ್ಮಾನಃ ಯುದ್ಧ ದರ್ಶನ ಕಾಂಕ್ಷಿಣಃ, ಯುದ್ಧವನ್ನು ನೋಡಬೇಕು ಅಂತಲೇ ಬಯಸಿ ಬಂದವರು ಋಷಿಗಳು ಇದ್ದಾರೆ, ದೇವತೆಗಳಿದ್ದಾರೆ, ಗಂಧರ್ವರಿದ್ದಾರೆ, ಸಿದ್ಧರು, ಚಾರಣರು, ಕಿನ್ನರರು, ಕಿಂಪುರುಷರು ಎಲ್ಲರೂ ಸೇರಿಕೊಂಡು ಈ ಯುದ್ಧವನ್ನು ರಾಮಚಂದ್ರ ಹೇಗೆ ನಿರ್ವಹಿಸ್ತಾನೆ, ಯಾಕೆಂದರೆ ಇವರನ್ನೆಲ್ಲ ಬಗ್ಗುಬಡಿದೆ ಆ ರಕ್ಕಸ ಇಷ್ಟು ಎತ್ತರಕ್ಕೆ ಬೆಳೆದದ್ದು, ಅವನನ್ನು ನೋಡಬೇಕು ಅಂತ ಸಮೇತ್ಯ ಚೋಚುಹು ಪರಸ್ಪರ ಮಾತನಾಡಿಕೊಳ್ತಾರೆ. ಸ್ವಸ್ತಿಗೋ ಬ್ರಾಹ್ಮಣೇಭ್ಯೋಸ್ತು ಲೋಕಾನಾಂ ಏಭಿಸಂಗತಾಃ ಜಯತಾಂ ರಾಘವ ಸಂಖ್ಯೆ ಪೌಲಸ್ತ್ಯಾನ್ ರಜನೀಚರಾನ್. ಸ್ವಸ್ತಿ, ದೇವತೆಗಳಿಗೆ, ಗೋವುಗಳಿಗೆ, ಋತ್ವಿಜರಿಗೆ ಯಾವಾಗಲೂ ಗೆಲುವಾಗಲಿ. ಎಲ್ಲಿ ಬಂದಾಗಲೂ ಆರಂಭದಲ್ಲೂ ರಾಮಚಂದ್ರ ಆ ಅರಮನೆಯನ್ನು ಬಿಟ್ಟು ಹೊರಡುವಾಗಲೂ ಋಷಿಗಳ ಹತ್ರ ಮಾತಾಡುವಾಗ ಇದನ್ನೇ ಹೇಳುತ್ತಾನೆ, ನಾನು ಹಸುವಿನ ರಕ್ಷಣೆಗಾಗಿ ಬ್ರಹ್ಮಜ್ಞಾನಿಯ ರಕ್ಷಣೆಗೋಸ್ಕರವೇ ಕಾಡಿಗೆ ಹೋಗ್ತಾ ಇದ್ದೇನೆ. ಯಾಕೆಂದರೆ ಆ ರಕ್ಷಣೆ, ಎರಡರ ರಕ್ಷಣೆ ಆಯಿತು ಅಂದರೆ ಉಳಿದದ್ದು ಎಲ್ಲದರ ರಕ್ಷಣೆ ಆಗಿಯೇ ಆಗುತ್ತೆ. ಯಾಕೆಂದರೆ ವೇದ, ಹಸು ಮತ್ತು ಋತ್ವಿಜರು ಇದು ಮೂರಕ್ಕೊಂದು ಪರಸ್ಪರ ಒಳಗಿಂದೊಳಗೆ ಒಂದು ಸಂಬಂಧ ಇದೆ. ಈ ವೇದದ ಸಂಬಂಧ ಅನ್ನೋದು ಋತ್ವಿಜನಿಗೆ, ಗೋವಿನ ಸಂಬಂಧ ಅನ್ನುವಂಥದ್ದು ವ್ಯಾಪಾರಿಗಳೆನಿಸಿದಂತಹ ವೈಶ್ಯರಿಗೆ, ಇನ್ನು ಭೂಮಿಯ ರಕ್ಷಣೆ ಅಂತ ಅನ್ನೋದು ಅದು ಗೋವೆ, ಅದು ಕ್ಷತ್ರಿಯರಿಗೆ ಸಂಬಂಧಿಸಿದ್ದು. ಹಾಗಾಗಿ ಕ್ಷತ್ರಿಯ, ಬ್ರಾಹ್ಮಣ, ವೈಶ್ಯ ಈ ಮೂವರೂ ಸಂಬಂಧಪಟ್ಟಂತೆ ಆಳುವಂಥದ್ದು ಗೋವು. ಅದು ವೇದ, ಅದು ಭೂಮಿ, ಅದು ಹಸು, ಲೋಕದಲ್ಲಿ ಪ್ರಾಣಿಯ ರೂಪದಲ್ಲಿರುವ ಹಸು. ಹೀಗೆ ಈ ಒಂದನ್ನು ರಕ್ಷಿಸುವುದರಿಂದ ಈ ಮೂರು ಕುಲಗಳು ಉಳಿಯುವುದು ಸಾಧ್ಯ ಆಗುತ್ತೆ. ಅಂಥ ಮೂರಕ್ಕೂ ಕೂಡ ರಕ್ಷಣೆ ಆಗಲಿ. ಅದರಲ್ಲೂ ವಿಶಿಷ್ಟವಾಗಿ ಜ್ಞಾನ ಇದ್ದರೆ ದೊಡ್ಡ ಸಂಗತಿ ಅಲ್ಲ, ಇದೇ ಏನು ಅನ್ನೋದು ಗೊತ್ತಾಗುವುದು ಬಹಳ ಮುಖ್ಯ. ಗೊತ್ತಾಗುವುದು, ಗೊತ್ತಾಗಿಸುವವನ ಪಾತ್ರ ಬಹಳ ದೊಡ್ಡದಲ್ಲಿ. ಸರಿಯಾಗಿ ಹೇಳಿದರೆ ಮಾತ್ರ ಜ್ಞಾನ ಅನ್ನೋದು ಅಮೃತ ಆಗುತ್ತೆ. ಒಂದು ವಿಷಯ ಒಂದು ಕಡೆಯಿಂದ ಪ್ಲೇಟ್ ಚೇಂಜ್ ಆಯಿತು ಅಂದರೆ ಅಥವಾ ಸ್ಥಾನ ಬದಲಾಯಿತು ಅಂದರೆ, ವಿಪರೀತ ಅರ್ಥ ಆಯಿತು ಅಂದರೆ ಸಮಾಜ ಪರಸ್ಪರ ತಮ್ಮನ್ನೇ ಹೊಡೆದುಕೊಂಡು ನಾಶ ಆಗುವ ಸ್ಥಿತಿ. ಹಾಗಾಗಿ ತಲೆಗಟ್ಟಿ ಇದ್ದರೆ ಉಳಿದ ಎಲ್ಲ ಇಂದ್ರಿಯಗಳಲ್ಲಿ ಏನೋ ಒಂದು ಸಂಚಾರ ಮೂಡುತ್ತೆ. ತಲೆಯೇ ನೆಟ್ಟಗಿಲ್ಲ ಅಂದರೆ ಎಂಥ ತಾಕತ್ತು ದೇಹದಲ್ಲಿ ತುಂಬಿಕೊಂಡಿದ್ರು ಅದನ್ನು ಎಲ್ಲೋ ಉಪಯೋಗಿಸಿದರೆ ಯಾವ ರೀತಿ ಜಯ ಸಿಗ್ಲಿಕ್ಕೆ ಸಾಧ್ಯ? ಪರಸ್ಪರ ನಮ್ಮವರನ್ನೇ ಭಾರಿ ಚೆನ್ನಾಗಿ ಆಟ ಆಡ್ತಾನೆ, ಬಹಳ ಚೆನ್ನಾಗಿ ಗೊತ್ತಿದೆ ಅಂತ ಇಟ್ಕೊಳ್ಳಿ, ಸೀದಾ ತನ್ನ ಕೋರ್ಟಿಗೆ ಹೋಗಿ ಗೋಲ್ ಹಾಕಿದರೆ ಏನು ಉಪಯೋಗ? ಎಲ್ಲರನ್ನೂ ಸೋಲಿಸ್ಕೊಂಡು ಬರ್ತಾನೆ. ಇವ್ರ ಕಡೆಯವರು ಅಡ್ಡ ನಿಲ್ತಾರೆ, ಅವ್ರ ಕಡೆಯವರು ಅಡ್ಡ ನಿಲ್ತಾರೆ, ಅವರಿಬ್ಬರನ್ನು ಮಿಟ್ಟಿ ಅವನು ಹೋಗಿ ಗೋಲ್ ಹೊಡಿತಾನೆ. ಲಾಭ ಏನು? ಎಲ್ಲಿಗೆ ಹೊಡಿಬೇಕು, ಹೇಗೆ ಹೊಡಿಬೇಕು, ಯಾಕೆ ಹೊಡಿಬೇಕು, ಇದರ ಬಗ್ಗೆ ಒಂದಿಷ್ಟು ಗೊತ್ತಿರಬೇಕಲ್ವ. ಹಾಗಾಗಿ ನೆಟ್ಟಗೆ ತಲೆ ಇದ್ದರೆ ಉಳಿದದ್ದೆಲ್ಲವೂ ಸರಿ ಇರುತ್ತೆ. ಇದು ಯಾವಾಗಲೂ ದೇವತೆಗಳು, ಋಷಿಗಳು ಮಾಡುವ ಪ್ರಾರ್ಥನೆ. ತಲೆ ನೆಟ್ಟಗಿರಲಿ, ತೋಳು ಅದಕ್ಕೆ ಸಹಕಾರ ಕೊಡಲಿ, ಕಾಲು ಅದಕ್ಕೆ ಒಡನಾಟಿಯಾಗಿ ಇರಲಿ. ಇದಿತ್ತು ಅಂದರೆ ದೇಶ ಚೆನ್ನಾಗಿ ಸುಭಿಕ್ಷವಾಗಿರ್ಲಿಕ್ಕೆ ಸಾಧ್ಯ. ಹಾಗಾಗಿ ದೇವತೆಗಳು ರಾಘವನು ಈ ಸಂಖ್ಯೆಯಲ್ಲಿ, ಸಂಖ ಅಂದರೆ ಯುದ್ಧ ಅಂತ ಅರ್ಥ, ಈ ಸಂಖದಲ್ಲಿ, ಈ ಯುದ್ಧದಲ್ಲಿ ಗೆಲುವನ್ನು ಸಾಧಿಸಲಿ. ಈ ಪುಲಸ್ತ್ಯನ ಮನೆತನದಲ್ಲಿ ಬಂದಂತಹ ರಕ್ಕಸರ ಪಡೆಯನ್ನು ನಿರ್ನಾಮಗೊಳಿಸಲಿ. ಎಲ್ಲರನ್ನು ರಜನೀಚರಾನ್, ರಾತ್ರಿಯೇ ಯಾರು ಓಡಾಡ್ತಾರೋ, ಅಜ್ಞಾನವೇ ಯಾರಿಗೆ ಆಯುಧವೋ, ತಪ್ಪು ಕೆಲಸ ಮಾಡುವುದು, ಇನ್ನೊಬ್ಬರಿಗೆ ಕಾಣದಂತೆ ನಡೆಸುವುದು ಅನ್ನೋದೇ ತಮ್ಮ ಹೆಗ್ಗಳಿಕೆ ಅಂತ ಯಾರು ಭಾವಿಸಿದ್ದಾರೋ ಅಂಥವರೆಲ್ಲರೂ ಕೂಡ ನಾಶ ಆಗಲಿ. ಯಾಕೆಂದರೆ ಕತ್ತಲೆ ಅಂದರೆ ಕೇವಲ ಲೈಟ್ ಹಾಕಿ ಬೆಳಕು ಬಂದರೆ ಅದು ಕತ್ತಲೆ ಬೆಳಕು ಅಲ್ಲ, ಅದಕ್ಕಿಂತ ಹೆಚ್ಚು ಎಲ್ಲರಿಗೆ ತಿಳಿಯುವಂತೆ ಮಾಡುವ ಕೆಲಸ, ಯಾರಿಗೂ ತಿಳಿಯದಂತೆ ಮಾಡುವ ಕೆಲಸ, ಯಾರಿಗೂ ಹೇಳಲಿಕ್ಕಾಗದೇ ಇರುವಂತಹ ರೀತಿಯ ಕೆಲಸ, ಮುಖ ಮುಚ್ಚುಮರೆ ಮಾಡಿಕೊಂಡು ಓಡಾಡುವ ರೀತಿಯ ಬದುಕಿನ ಸ್ವಭಾವ ರಕ್ಕಸರದ್ದು. ಅಂಥವರ ವಂಶ ನಾಶವಾಗಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ತಾ, ಚಕ್ರಹಸ್ತೋ ಯಥಾ ಯುದ್ಧೇ ಸರ್ವಾನ್ ಅಸುರಪುಂಗವಾನ್ ಏತಚ್ಚಾನ್ಯಚ್ಚ ಬಹುಶಃ ಬ್ರುವಾಣಾಃ ಪರಮರ್ಷಯಃ. ಚಕ್ರವನ್ನು ಕೈಯಲ್ಲಿ ಹಿಡಿದಂತಹ ನಾರಾಯಣ ಹೇಗೆ ಈ ಹಿಂದೆ ನಡೆದಂತಹ ದೇವತೆಗಳ, ದಾನವರ ಯುದ್ಧದಲ್ಲಿ ಸಹಕಾರ ನೀಡಿ ದೈತ್ಯರನ್ನು ನಿರ್ನಾಮಗೊಳಿಸಿದನೋ, ಅಂತೆಯೇ ಈ ರಾಮಚಂದ್ರನು ಕೂಡ ಈ ರಕ್ಕಸರ ಹೆಡೆಮುರಿಯನ್ನು ಕಟ್ಟಿ ಅವರಿಗೆ ಸರಿಯಾದ ಶಿಕ್ಷೆಯನ್ನು ನೀಡಲಿ ಅಂತ ಋಷಿಗಳೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಜಾತ ಕೌತೂಹಲಾಸ್ತತ್ರ ವಿಮಾನಸ್ಥಾಶ್ಚ ದೇವತಾ ದದೃಶುರು ವಾಹಿನೀಂ ತೇಷಾಂ ರಾಕ್ಷಸಾನಾಂ ಗತಾಯುಷಾಂ. ಆಕಾಶದಲ್ಲಿ ಸಂಖ್ಯೆ ಜಾಸ್ತಿ ಆಗ್ತಾ ಬಂತು, ಬಾಲ್ಕನಿಯ ಟಿಕೆಟ್ ಖಾಲಿ ಆಯಿತು. ಜಾತ ಕೌತೂಹಲಾಹ,
ಬೇಕಾದಷ್ಟು ಜನ ಒಬ್ರಿಗಿಂತ ಒಬ್ಬರು ಸುದ್ದಿ ತಿಳಿದು ಈಗ ಯುದ್ಧ ಆಗತ್ತೆ ಅಂತ ಗೊತ್ತಾದಾಗ ವಿಮಾನಸ್ಥಾಶ್ಚ ದೇವತಾ ದದೃಶು ಈ ವಾಹಿನಿ 14,000 ಸೇನೆಯನ್ನು ಹೊತ್ತು ಬಂದ ಖರದೂಷಣ ತ್ರಿಶಿರರೆಂಬಂತಹ 3 ತಲೆಗಳಿಂದ ಬಂದ ಈ ದೊಡ್ಡ ಸೇನೆಯನ್ನು ಗತಾಯುಷಾಂ ಈಗಾಗಲೇ ಪ್ರಾಣವನ್ನು ತೆರುವುದು ಹೇಗೆ ಗೊತ್ತಿದೆ ಅವರಿಗೆ. ತೆರ್ತಾರೆ ಅನ್ನೋದು ಗೊತ್ತಿದೆ, ಪ್ರಾಣವನ್ನು ಬಿಡುತ್ತಾರೆ ರಕ್ಕಸರು ಅಂತ ಗೊತ್ತಿದೆ. ಆದರೆ ಒಬ್ಬ ನಿಂತು ಇಷ್ಟು ಜನರನ್ನು ನಿರ್ವಹಿಸುವ ಬಗೆ ಎಂಥದ್ದು, ಅದನ್ನು ಲೀಲೆಯ ರೂಪದಲ್ಲಿ ತೋರಿಸುವ ಬಗೆ ಹೇಗೆ ಅನ್ನೋದನ್ನು ನೋಡಲಿಕ್ಕೋಸ್ಕರ ರಥೇನತು ಕರೋ ವೇಗಾತ್, ವೇಗವಾಗಿ ರಥವನ್ನು ಹತ್ತಿ ಉಗ್ರವಾದ ಸೈನ್ಯವನ್ನು ಹೊತ್ತು ವಿನಿಸೃತ ಹೊರಟು ಬಂದಿದ್ದಾನೆ. ತಂದೃಷ್ಟ ರಾಕ್ಷಸಂಭೂಯ ರಾಕ್ಷಸಾತ ವಿನಿಸೃತಾ, ಅವನು ವೇಗವಾಗಿ ಹೋಗಿದ್ದಾನೆ ಅಂತ ಗೊತ್ತಾದಾಗ ಅವರ ಹಿಂಬದಿಯಿಂದ ಬಂದ ಸೈನ್ಯವು ಕೂಡ ಅಷ್ಟೇ ಉತ್ಸಾಹವನ್ನು ತೆಗೆದುಕೊಂಡು ಅವನ ಹಿಂದೆಯೇ ಓಡೋಡಿ ಬರ್ತಾ ಇದೆ. ಶೇನಗಾಮಿ ಪೃಥುಗ್ರೀವೋ ಯಜ್ಞಶತ್ರುರ್ವಿಹಂಗಮಃ ದುರ್ಜಯ ಕರವೀರಾಕ್ಷ ಪರುಷಃ ಕಾಲಕಾರ್ಮುಕಃ ಮೇಘಮಾಲಿ ಮಹಾಮಾಲಿ ಸರ್ಪಾಸ್ಯೋರ್ಧಿರಾಶನಃ ದ್ವಾದಶೈತೆ ಮಹಾವೀರ್ಯಾ ಪ್ರತಸ್ತು ಅಭಿತಸ್ವರಂ. ಆ ರಥ ನಿರ್ಘೋಷವನ್ನು ಅನುಸರಿಸಿಕೊಂಡು, ಈ ಖರನ ರಥವನ್ನು ಅನುಸರಿಸಿಕೊಂಡು ಶೇನಗಾಮಿ ಪೃಥುಗ್ರೀವ ಯಜ್ಞಶತ್ರು, ಅವರ ಹೆಸರು ನೋಡಿ ಒಬ್ಬೊಬ್ಬರು, ಯಜ್ಞಶತ್ರು, ವಿಹಂಗಮ, ದುರ್ಜಯ, ಕರವೀರಾಕ್ಷ, ಪರುಷಃ, ಕಾಲಕಾರ್ಮುಕಃ, ಮೇಘಮಾಲಿ ಮಹಾಮಾಲಿ ಸರ್ಪಾಸ್ಯ ರುಧಿರಾಶನಃ. ಹೀಗಿರುವ 12 ಜನ ಖರನ ಜೊತೆಗೆ ಖರನ ರಥವನ್ನು ಅನುಸರಿಸಿಕೊಂಡು ಓಡೋಡಿ ಬಂದರು. ಮಹಾಕಪಾಲ ಸ್ಥೂಲಾಕ್ಷ ಪ್ರಮಾಥಿ ತ್ರಿಶಿರಾಸ್ತಥಾ ಚತ್ವಾರ ಏತೆ ಸೇನಾನ್ಯೋ ದೂಷಣಂ ಪೃಷ್ಠತೋ ಯಯುಃ. ಇನ್ನೊಂದಿಷ್ಟು 4 ಜನ ಮಹಾಕಪಾಲ, ಸ್ಥೂಲಾಕ್ಷ, ಪ್ರಮಾಥಿ, ತ್ರಿಶಿರಾಹ, ಈ 4 ಜನ ಹಿಂದಿನಿಂದ ಸೇನೆಯನ್ನು ಸಂರಕ್ಷಣೆ. ಯಾಕೆಂದರೆ ಎದುರುಗಡೆಯಿಂದ ಬಂದು ಹಿಂದಿಂದ ಎಲ್ಲ ತಿರುಗಿ ನೋಡೋಕೆ ಯಾರಿಲ್ಲ ಅಂತ ಆಗುವ ಸ್ಥಿತಿ ಕೆಲವೊಮ್ಮೆ ದಾಳಿಯಲ್ಲಿ ಆಗುವುದಿದೆ. ಕಾಡಿನಲ್ಲಿ ಹೋಗ್ತಾ ಇರ್ತಾರೆ, ಲಾಸ್ಟ್ ಬರ್ತಾ ಇರೋವನ ಮೇಲೇ ದಾಳಿ ನಡೆಯುತ್ತೆ. ಅವನು ಧ್ವನಿ ತೆಗೆಯೋ ಮುನ್ನವೇ ಅವನ ಕೊನೆ ಆಗೋಗಿರುತ್ತೆ. ಇದಾಗಬಾರ್ದು ಅಂದರೆ ಅಲ್ಲೂ ಕಣ್ಣು ಕಾಯುವ ಕಾವಲುಗಾರರ ದೊಡ್ಡ ಪಡೆ ಬೇಕು. ಅದಕ್ಕಾಗಿ ಈ 4 ಜನ ಪೃಷ್ಠತೋ ಯಯುಹು, ಹಿಂಬದಿಯಿಂದ. ದುಷ್ಟರೇ ಬಹಳ ಬಾರಿ ಹೆಚ್ಚು ಪ್ಲ್ಯಾನ್ ಮಾಡಿರ್ತಾರೆ. ಕಳ್ಳನಿಗೆ ಎಷ್ಟೆಲ್ಲ ಒಂದು ಕನ್ನ ಹೊಡೆಯುವಾಗ ಅದರ ಬಗ್ಗೆ ಗೊತ್ತಿರುತ್ತೋ, ಆಮೇಲೆ ಅದನ್ನು ಇನ್ವೆಸ್ಟಿಗೇಟ್ ಮಾಡೋನಿಗೆ ಇಷ್ಟೆಲ್ಲ ದಾರಿ ಇದೆ ಅಂತ ಆಮೇಲೆ ಗೊತ್ತಾಗೋದು ಅವನಿಗೆ. ಅದಕ್ಕಿಂತ ಮುಂಚೆ ಎಲ್ಲ ತಿಳ್ಕೊಂಡಿರ್ತಾರೆ. ಈ ದೇಶದ ಮೂಲ ಒಂದು ಇತಿಹಾಸವನ್ನು ಚೆನ್ನಾಗಿ ಸ್ಟಡಿ ಮಾಡಿ ಎಲ್ಲಿ ಇದನ್ನು ತಪ್ಪಾಗಿ ಹೇಳಿದ್ರೆ ಜನರು ವಿಭಜನೆಗೊಳ್ತಾರೆ ಅಂತ ಚೆನ್ನಾಗಿ ಓದಿದವರು ಇದ್ದದ್ರಿಂದಲೇ ಆ ಚೆನ್ನಾದ ಒಂದು ಕ್ರಮದಲ್ಲಿ ಪಠ್ಯದ ರೂಪದಲ್ಲೇ ಸೇರಿಕೊಂಡು ನಮ್ಮ ತಲೆ ಇನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಆಗದಷ್ಟು ರೀತಿಯಲ್ಲಿ ಹಾಳು ಮಾಡಲಿಕ್ಕೆ ಅನುಕೂಲ ಆಯಿತು. ಆದರೆ ಅವರು ಯೋಚನೆ ಮಾಡುವಷ್ಟು ಸರಿ ಮಾಡೋದಕ್ಕೆ ಪ್ಲ್ಯಾನ್ ನಾವು ಯೋಚನೆ ಮಾಡೋದೇ ಇಲ್ಲ. ದುಷ್ಟರು ಯಾವಾಗಲೂ 100 ಅವ್ರು ಏನು ಓದ್ತಾರೋ ಅದನ್ನು ಚೆನ್ನಾಗಿ ಓದ್ಕೋತಾರೆ. ನಾವು ಯಾವುದನ್ನೂ ಚೆನ್ನಾಗಿ ಓದ್ಕೊಳ್ಳಲ್ಲ. ಯಾಕೆಂದರೆ ನಮ್ಮದು ಎಲ್ಲ ಶ್ರೇಷ್ಠ, ನಾವು ತಿಳ್ಕೊಂಡದ್ದಕ್ಕಿಂತ ಮಿಗಿಲಾದದ್ದನ್ನು ತಿಳ್ಕೊಳ್ಳಿಕ್ಕೆ ಇನ್ಯಾರ ಹತ್ರ ಯಾವತ್ತೂ ಸಾಧ್ಯ ಇಲ್ಲ ಅಂತಲೇ ಭಾವಿಸಿ ನಮ್ಮ ಬಗ್ಗೆ ನಾವು ಹೆಮ್ಮೆ ಪಡ್ತಾ ಇರ್ತೀವಿ. ಎಲ್ಲೋ 4 ಜನ ಆ ಪರಿಸರದಲ್ಲಿ ಇರೋರಿಗೆ ಗೊತ್ತಿರುತ್ತೆ. ಬಿಟ್ಟರೆ ಸರಿಯಾಗಿ ಕೇಳಿದರೆ ರಾಮ, ಲಕ್ಷ್ಮಣ, ಸೀತೆ ಈ ಪದಗಳೇ ಹೆಚ್ಚಿನವರಿಗೆ, ಹೊಸ ಈ ಪೀಳಿಗೆಯವರಿಗೆ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಗೊತ್ತಿರೋದು ಯಾವಾಗಲೂ ನಮ್ಮ ಸುತ್ತಲಿನ ಈ ಪರಿಸರಕ್ಕೆ ತಾಗಿದ ಮಕ್ಕಳೇ ಗೊತ್ತಿರ್ತಾರೆ. ಅದರಿಂದಾಗಿ ನಾವು ಅವ್ರ ಬಗ್ಗೆ ಈ ಮಕ್ಕಳಿಗೆ ಗೊತ್ತಿದೆ ಅಂದಮೇಲೆ ಏನು ಅಂತ. ಸ್ವತಃ ನಾವೇ ಕೆಲವು ಶಾಲೆಗಳಿಗೆ ಹೋಗುವ ಸಂದರ್ಭದಲ್ಲಿ ಆ ಮಕ್ಕಳ ಎದುರುಗಡೆ ಮೋನೋ ಆ್ಯಕ್ಟಿಂಗ್ ಮಾಡಲಿಕ್ಕೆ ಅವಳಿಗೊಂದು ಸೀತಾ ಅಂತ ಕೊಟ್ಟರೆ ಹುಯಿಶಿ ಯಾರವಳು ಅಂತ ಕೇಳ್ತಾಳೆ. ಸೀತೆ ಗೊತ್ತಿಲ್ಲ, ರಾಮ ಗೊತ್ತಿಲ್ಲ, ಹನುಮಂತ ಗೊತ್ತೇ ಇಲ್ಲ. ಹಾಗೆ ಅಂತೇಳಿ ಇವರು ಯಾರೂ ಗೊತ್ತಿಲ್ಲದೇ ಇರಬೇಕಾದ ವರ್ಗದಿಂದ ಬಂದವರಲ್ಲ. ಎಲ್ಲ ಸ್ವಸ್ಥವಾದ ಮನೆತನದಿಂದಲೇ ಬಂದವರು. ಆದರೆ ಅವರಿಗೆ ಇದರ ಬಗ್ಗೆ ತಿಳ್ಕೊಳ್ಳೋದು ಅಂದ್ರೇ ಇದೆಲ್ಲ ಒಂಥರ ಅಡಗುಲಜ್ಜಿ ಕತೆ, ಅಥವಾ ಇದೆಲ್ಲ ಒಂದು ರೀತಿ ನಮ್ಮನ್ನು ಸಮಾಜದಿಂದ ಬೇರೆಯದೇ ಆಗಿ ನೋಡಬೇಕಾದವರು ಮಾತ್ರ ತಿಳ್ಕೊಳ್ಬೇಕಾದ ಸಂಗತಿ ಹೊರತು ನಾವೆಲ್ಲ ತಿಳ್ಕೊಳ್ಳೋದಲ್ಲ ಅನ್ನುವ ರೀತಿಯ ಒಂದು ಚರ್ಯೆ ಸಹಜವಾಗಿ ಅಧ್ಯಯನದ ಈ ಹೊರಗಿನ ಶಿಕ್ಷಣದ ವ್ಯವಸ್ಥೆಯಲ್ಲಿ ಸೇರಿಕೊಂಡದ್ರಿಂದ ಎಲ್ಲಿವರೆಗೆ ಅಂದರೆ ರಾಮ ಅನ್ನುವ ಹೆಸರು ಪಾಠದಲ್ಲಿ ಎಲ್ಲೂ ಬರಬಾರ್ದು. ಬೇರೆ ಯಾವ ಹೆಸರು ಬೇಕಾದರೂ ಬರ್ಬೋದು, ರಾಮ ಬರಬಾರ್ದು. ಅದು ಬಿಟ್ಟು ಇನ್ನು ಏನೂ ಸಂಬಂಧ ಇಲ್ಲದ, ಅರ್ಥ ಇಲ್ಲದ ಹೆಸರುಗಳು ಬೇಕಿದ್ರೂ ಬರ್ಬೋದು. ಹಿಮೇಶ್ ಅಂತ ಬರ್ಬೋದು, ಮಹೇಶು ಬಂದರೂ ಕಷ್ಟ, ಮಹೇಶ್ವರ ಅಂತ ಅರ್ಥ ಆಗಿಬಿಡುತ್ತೆ, ಅದು ಕಷ್ಟ. ನೀವು ನೋಡಿ ಬೇಕಿದ್ರೆ ಟೆಕ್ಸ್ಟ್ಗಳಲ್ಲಿ ಹೇಗಿರುತ್ತೆ ಹೆಸರು ಅಂತ. ರಾಹುಲ್ ಅಂತ ಯಾವಾಗಲೂ ಇರುತ್ತೆ, ಅದು ಶನಿ ಕಾಡುವುದು ಬಿಡುವುದೇ ಇಲ್ಲ, ಅಲ್ಲೋದ್ರೂ ಇರುತ್ತೆ. ಅಂದರೆ ಈ ಥರ ನೂರಾರು ರೀತಿಯಲ್ಲಿ ನಮ್ಮ ಶಿಕ್ಷಣದ ವ್ಯವಸ್ಥೆಯ ಒಳಗೆ
ನಾವು ಇದರ ಬಗ್ಗೆ ಬಹಳ ಗಂಭೀರವಾಗಿ ಯಾವತ್ತೂ ಯೋಚನೆ ಮಾಡಲ್ಲ. ನಮ್ಗೆ ಮಾಡುವ ತಾಳ್ಮೆಯೂ ಇಲ್ಲ, ನಮಗೆ ಬೇಕಾಗಿಯೂ ಇಲ್ಲ. ಆದರೆ ಖರ, ದೂಷಣ, ತ್ರಿಶಿರ ಈ ಯುದ್ಧವನ್ನು ತರುವಾಗ, ಆ 1000 ಸೈನ್ಯವನ್ನು ತರುವಾಗ ನಮಗೇನು ಅಂದರೆ ವೇದಾಂತ ಎಲ್ಲ ದೇವರೇ ಮಾಡ್ತಾನೆ, ನಾವ್ಯಾಕೆ ತಲೆಗೆಡಿಸ್ಕೋಬೇಕು? ಈ ವಿಷಯದಲ್ಲಿ ನಮಗೆ ಬೇಕಾದ ಕೆಲಸಕ್ಕಾಗುವಾಗ ನಾವು ದೇವ್ರ ಬಗ್ಗೆ ಯೋಚನೆ ಮಾಡಲ್ಲ. ಅಲ್ಲೇನು ಮಾಡ್ತೇವೆ ಅಂದರೆ, ನಮಗೆ ದುಡಿಬೇಕು ಅಂತಂದರೆ ದೇವ್ರು ಬರ್ತಾನೆ, ನಮ್ಮ ಹೊಟ್ಟೆಪಾಡಿಗೆ ಮನೆ ಕಟ್ಟಬೇಕು ಅಥವಾ ಇದು ಮಾಡಬೇಕು ಅಂದರೆ ದೇವ್ರು ಬರ್ತಾನೆ, ದೇಶ ಹಾಳಾಗುತ್ತೆ ಅಂದರೆ ದೇವ್ರು ಬರ್ತಾನೆ, ನಮ್ಮ ಮನೆ ಕಟ್ಟಬೇಕು ಅಂದರೆ ದೇವ್ರು ಬರಲ್ಲ. ನಮಗೊಂದು ಕೆಲಸಕ್ಕೆ ಸಂಬಳ ಸರಿಯಾಗಿ ಸಿಗ್ತಾ ಇಲ್ಲ ಅಂದಾಗ ನಾವೇ ಜಗಳ ಆಡಬೇಕು. ಅದೇ ನೂರಾರು ಜನರಿಗೆ ಸಮಾಜದಲ್ಲಿ ಸಿಗುವ ಸಂಪಾದನೆ ಸಿಕ್ಕದಂತೆ ಮಾಡ್ತಾ ಇದ್ದಾರೆ ಅಂತಂದಾಗ ನಮ್ಗೆ ಅಲ್ಲಿ ಸಮಸ್ಯೆ ಇಲ್ಲ, ಅಲ್ಲಿ ದೇವ್ರು ಬರ್ತಾನೆ. ನಮಗೆ ಈ ಡ್ಯುಯಾಲಿಟಿ ಇದೆಯಲ್ವಾ, ಎಲ್ಲಿ ವೇದಾಂತ ಬೇಕು, ಎಲ್ಲಿ ಪ್ರಯತ್ನ ಬೇಕು, ಎಲ್ಲಿ ದೈವ ಬೇಕು, ಎಲ್ಲಿ ನಿಜವಾದ ಶಾಸ್ತ್ರದ ಎಚ್ಚರ ಬೇಕು, ಇದರ ಬಗ್ಗೆ ಸರಿಯಾದ ಅರಿವು ಇಲ್ಲದೇ ಇರೋದ್ರಿಂದ ಮತ್ತೇನು ಅಂದರೆ ಹೇಟ್ ಸ್ಪೀಚ್ಗಳು ಬರಬಾರ್ದು. ಎಲ್ಲೂ ಕೂಡ ನಾವು ಯಾರನ್ನು ದ್ವೇಷಿಸಬಾರ್ದು, ತುಂಬ ಒಳ್ಳೆಯ ವಿಷಯ ಅದು. ಆದರೆ ಇತಿಹಾಸವನ್ನೇ ತಿಳ್ಕೊಳ್ಬಾರ್ದು ಅನ್ನೋದು ಮೂರ್ಖತನ. ನಾವು ಇತಿಹಾಸ ತಿಳ್ಕೊಳ್ಳೋದನ್ನೇ ಹೇಟ್ ಸ್ಪೀಚ್ ಅಂತ ಅಂದ್ಕೊಳ್ತಾ ಇದ್ದೀವಿ ಇವತ್ತು. ನಿಜ ಯಾರಿಗೇ ಆದರೂ ನಮ್ಮ ಹಿಂದಿನ ಇತಿಹಾಸ ಚೆನ್ನಾಗಿ ನೀವು ಇಲ್ಲೇ ನೋಡಿ, ರಾಮನಿಗೆ ಪ್ರತಿಯೊಂದು ವಿಷಯದಲ್ಲೂ ವಿಶ್ವಾಮಿತ್ರರು ಹಿಂದಿನ ಎಲ್ಲ ಇತಿಹಾಸವನ್ನು ಹೇಳ್ತಾ ಬಂದರು. ಅವರು ಸೋತದ್ದನ್ನು ಹೇಳಿದರು, ಗೆದ್ದದ್ದನ್ನು ಹೇಳಿದರು. ಮಹಾಭಾರತದ ಕಥೆಯಲ್ಲಿ ಹೇಳುವಾಗಲೂ ಪಾಂಡವರ ಹಿಂದಿನ ಇತಿಹಾಸದಲ್ಲಿ ದಶಾರ್ಣ ದೇಶ ಮತ್ತು ದೃಪದನ ಪಾಂಚಾಲ ದೇಶದಿಂದ ತುಂಬ ಬಾರಿ ಅಟ್ಯಾಕ್ ಆಗಿದೆ ಕೌರವರ ಮೇಲೆ. ಕೌರವರು ಅಂದರೆ ಕುರುವಂಶದ ಹಿಂದಿನವರ ಮೇಲೆ. ಅದನ್ನು ಅವರು ತಿಳ್ಕೊಳ್ತಾರೆ. ಯಾಕೆ ತಿಳ್ಕೊಳ್ತಾರೆ ಅಂದರೆ, ಹಾಗೆ ಅಂತೇಳಿ ಅವರು ದೃಪದನ ಮೇಲೆ ಆಮೇಲೆ ಜಗಳ ಸಾರಲಿಲ್ಲ. ಪಾಂಡವರು ಮೈತ್ರಿ ಬೆಳೆಸಿದರು. ಅಂದರೆ ಇದು ಗೊತ್ತಿರುವುದರ ಉದ್ದೇಶ ಅಂದರೆ ಮಧ್ಯದಲ್ಲಿ ಯಾವುದೋ ಒಮ್ಮೆ ಏನೋ ಒಂದು ಹಾಗಾಗುತ್ತೆ. ಆದರೆ ಉದ್ದೇಶವೇ ಅತ್ಯಂತ ಕೆಟ್ಟದಾದಾಗ, ನಮಗೆ ಅವರು ಮಾಡಿದ ಕ್ರಿಯೆಗಳೇ ನಮ್ಮ ದೇಶದ ಅವನತಿಯನ್ನು ಉದ್ದೇಶಿಸಿದೆ ಅಂತ ಗೊತ್ತಾದದ್ದು ಗೊತ್ತಿರಬೇಕು. ನಮಗೆ ಗೊತ್ತಿದ್ದಾಗ ಖಂಡಿತ ನಾವು ಮುಂದಿನ ಭವಿಷ್ಯವನ್ನು ಕಟ್ಟುವುದಕ್ಕೆ, ಗಟ್ಟಿಯಾದ ವರ್ತಮಾನದ ಇಟ್ಟಿಗೆಗಳನ್ನು ಕಟ್ಟುವುದಕ್ಕೆ ಸಾಧ್ಯವಾಗುತ್ತೆ. ನಮಗೆ ಇದು ಯಾವುದೂ ಗೊತ್ತಿಲ್ಲದೆ ಇರುವುದರಿಂದ ಇಲ್ಲೂ ಈ ಹಿಂದೆ ಎಷ್ಟು ವಿಷಯಗಳು ಬಂದವು. ಅಗಸ್ತ್ಯರ ಆಶ್ರಮಕ್ಕೆ ಬರುವಾಗ ಅಗಸ್ತ್ಯರ ಹಿಂದೆ ಏನು ಮಾಡಿದರು ಅಂತ ಹೇಳಿದರು. ಅದೇ ಜನಸ್ಥಾನಕ್ಕೆ ಬಂದಾಗ ಅಲ್ಲಿ ಏನಾಗಿತ್ತು ಅನ್ನೋ ಮಾತು ಬಂತು. ಚಿತ್ರಕೂಟಕ್ಕೆ ಬಂದಾಗ ಹಿಂದದು ಏನಾಗಿತ್ತು ಅನ್ನೋ ಮಾತು ಬಂತು. ಹೀಗೆ ಯಾವುದೇ ಪ್ರದೇಶಕ್ಕೆ ಹೋದಾಗಲೂ ಈ ಹಿಂದಿನ ಘಟನೆ ಏನು. ನಮಗೆ ಇವತ್ತು ಈಗ ಒಂದು ಮಾತುಕತೆ ಮಧ್ಯದಲ್ಲಿ ಒಂದು ವಿಷಯ ಬಂತು. ಏನು ಅಂದರೆ, ನಮಗೆ ಗೋವಾ ಅಂದ ತಕ್ಷಣ ಬರೀ ಬೀಚ್ ಮಾತ್ರ ನೆನಪಾಗುತ್ತೆ. ಆದರೆ ಇವತ್ತು ನಿಜವಾಗಿ ಅಲ್ಲಿ ನಡೆದಂತಹ ನೂರಾರು ರೀತಿಯಾದ ಅನರ್ಥಗಳು, ನೀವು ನಂಬ್ತಿರೋ ಬಿಡುತ್ತವೋ, ಲಕ್ಷೋಪಲಕ್ಷಗಟ್ಟಲೆ ಜನ ಧರ್ಮಾಚರಣೆಯ ವಿಚಾರಣೆಯ ನೆಪದಲ್ಲಿ ಪ್ರಾಣವನ್ನು ತೆತ್ತಿದ್ದಾರೆ. ನೀವು ಮಾಡುವಂತಹ ಮನೆಯ ಮನಸ್ಸಿನ ಯೋಚನೆಗಳೇನಿವೆ ಅದು ನಮ್ಮ ನಿಯಮಗಳಿಗೆ ವಿರುದ್ಧವಾದಾಗ ನೀವು ಬದುಕಲಿಕ್ಕಿಲ್ಲ ಅಂತ. ಅಂಥದ್ದರ ನಡುವೆ ಇವತ್ತಿಗೂ ಅಷ್ಟು ದೇವಸ್ಥಾನಗಳು, ಅಷ್ಟು ನೈಷ್ಠಿಕವಾದ ಕೆಲವು ಪದ್ಧತಿಗಳು, ಸಂಪ್ರದಾಯಗಳು ಉಳಿದಿವೆ ಅಂದರೆ ನಿಜವಾಗಿ ನಾವು ಆ ಜಾಗಗಳ ಬಗ್ಗೆ ಹೋಗಿ ಹೆಚ್ಚು ಗೌರವ ತಾಳಬೇಕು. ಉಳಿದಿದೆ ಅಲ್ವ ಇಂಥ ಅವ್ಯವಸ್ಥೆ ಆಗುವ ಪರಿಸ್ಥಿತಿಯಲ್ಲೂ. ಅಂದರೆ ಈ ವಿಷಯ ಯಾಕೆ ಹೇಳಿದೆ ಅಂದರೆ, ನಮಗೆ ಇತಿಹಾಸ ಅನ್ನೋದು ಖಂಡಿತ ಅದು ಒಂದು ದ್ವೇಷ ಬಿತ್ತುವುದಕ್ಕೆ ಇರುವಂತಹ ಸಂಗತಿಗಳಲ್ಲ. ಹಿಂದೆ ಹೀಗಾಗಿತ್ತು ಅನ್ನೋದು ನಮ್ಗೆ ಗೊತ್ತಿರಬೇಕು. ಇದರಿಂದಾಗಿ ಇವತ್ತಿಗೆ ಹಾಗಾಗುವ ಪರಿಸ್ಥಿತಿ ಇದ್ದಾಗ ನಾವು ಅದಕ್ಕೆ ನಮ್ಮನ್ನು ಬಲಿ ಬೀಳದಂತೆ ರಕ್ಷಿಸಿಕೊಳ್ಬೇಕು ಅನ್ನೋದು ಗೊತ್ತಾಗ್ಲಿಕ್ಕೆ ಬೇಕಷ್ಟೇ ಹೊರತು, ಯಾವ ರೀತಿಯಿಂದ ನಮ್ಮನ್ನು ದಾರಿ ತಪ್ಪಿಸ್ತಾರೆ ಅನ್ನೋದು ಗೊತ್ತಿದ್ದಾಗ ಜಾರು ಒಂದನ್ನು ತಪ್ಪಿಸ್ಲಿಕ್ಕಾಗುತ್ತೆ. ಇಲ್ಲ ನೀವು ಆ ರಸ್ತೆಯಲ್ಲಿ ಜಾರತ್ತೆ ಅಂತ ಹೇಳೋದು ತಪ್ಪು. ಯಾಕೆಂದರೆ ಅದು ರಸ್ತೆ ಜಾರ್ತಾ ಇದೆ ಅಂತ ಅನ್ನೋ ರಸ್ತೆ ಬಗ್ಗೆ ಒಂದು ಅಪಮಾನ ಹೇಳಿದ ಹಾಗೆ. ನಾವಂತ ರಸ್ತೆ ಕಟ್ಟಿದ್ದೇವೆ ಅನ್ನೋದು ನಮ್ಗೆ ಅಪಮಾನ ಅಲ್ಲ, ಆ ರಸ್ತೆ ಜಾರತ್ತೆ ಅಂತ ಹೇಳುವುದೇ ಅಪಮಾನ. ಹಾಗೆ ಹೇಳಿದ್ರಿಂದಾಗಿ ನಮಗೆ ಆ ರಸ್ತೆಯ ಬಗ್ಗೆ ಇರುವ ಗೌರವ ಎಲ್ಲ ಕಮ್ಮಿ ಆಯಿತು. ಏನಾಗೋದಿಲ್ಲ, ಆ ರಸ್ತೆಯಲ್ಲಿ ಹೋಗುವಾಗ ಕ್ಲೀನ್ ಮಾಡ್ಕೊಂಡು ಹೋಗಿ ಅಂತ ಗೊತ್ತಾಯಿತು. ಕ್ಲೀನ್ ಮಾಡಲೇಬೇಕು, ಮಾಡುವುದೇ ಅನಿವಾರ್ಯ. ಹೀಗೆ ಕರದೂಷಣರ ಸಿದ್ಧತೆ ಅತ್ಯಂತ ಜೋರಾಗಿತ್ತು ಅಂತ ಹೇಳ್ತಾ ಮುಂದೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರಕೃತಿಯ ವೈಚಿತ್ರ್ಯಗಳು, ವೈಪರೀತ್ಯಗಳು ಈಚೆಯಿಂದ ರಾಮನೂ ಕಂಡಿದ್ದಾನೆ, ಆಚೆಯಿಂದ ಕರದೂಷಣರು ಕಂಡಿದ್ದಾರೆ. ಈ ಶಕುನಗಳ ಬಗ್ಗೆ ರಾಮಾಯಣದಲ್ಲಿ ಎಷ್ಟೆಷ್ಟು ಬಾರಿ ಇದರ ವಿವರಣೆ ಬರುತ್ತೆ ಅನ್ನೋದನ್ನು ಗಮನಿಸಿದರೆ ಬಹಳ ಗಮನ ಕೊಡ್ತಿದ್ರು ಅಂತ ಗೊತ್ತಾಗುತ್ತೆ. ಅಂದರೆ ಅಬ್ಸರ್ವೇಷನ್, ಪ್ರಕೃತಿಯ ಪ್ರತಿಯೊಂದನ್ನೂ ಕೂಡ ಗಮನಿಸ್ತಾ ಇದ್ರು. ಇದ್ದಕ್ಕಿದ್ದಾಗೆ ಮೋಡ ಆಯಿತು, ಬಿಸಿಲು ಧಗೆಯಾಗಿ ಉರಿತಾ ಇದ್ದಕ್ಕಿಂತ ಮೋಡ ಆಯಿತು, ಅಥವಾ ಏನೋ ಗಾಳಿ ಬಂತು, ಹಗಲು ಹೊತ್ತೇ ಜೋರಾದ ಸಿಡಿಲು ಬಿದ್ದು ಹಗಲಿನ ಬೆಳಕಿಗಿಂತ ಜೋರಾದ ಬೆಳಕನ್ನು ಒಂದು ಬಾರಿ ಚೆಲ್ಲಿತು, ಸೂರ್ಯನ ಮಧ್ಯೆ ರಿಂಗ್ ಕಾಣಿಸಿತು, ಬರೀ ಹೊರಗಿನ ವೃತ್ತ ಮಾತ್ರ ಕಾಣಿಸ್ತಾ ಇದೆ, ಒಳಗಿನ ಸೂರ್ಯನೇ ಕಾಣಿಸ್ತಾ ಇಲ್ಲ. ಹೀಗೆ ನೂರಾರು ಥರದ ಚಿತ್ರಣಗಳನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ಹೀಗೆ ಕೊಟ್ಟದ್ದರ ಹಿನ್ನೆಲೆ
ಅದು ನಾವು ನಮ್ಮನ್ನು ಎಷ್ಟೋ ಸರ್ತಿ ಪ್ರಶ್ನೆ ಮಾಡಿಕೊಂಡಾಗ ಅರಿತುಕೊಳ್ಳುವುದಕ್ಕೆ ಬೇಕಾದ ಅನೇಕ ಒಳಿತು ಯಾವುದು ಕೆಡುಕು ಯಾವುದು ಅಂತ ಸೂಚನೆಗಳನ್ನು ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಇದು ಅಂದರೆ ಇವತ್ತು ಕೆಲವೆಲ್ಲ ಇದರಲ್ಲಿ ಸಮಸ್ಯೆ ಇರಬಹುದು, ಯಾಕೆಂದರೆ ಆ ಪರಿಸರವೇ ಇರುವುದಿಲ್ಲ. ಹಾಗೆ ಪರಿಸರ ಇದ್ದರೆ ಆ ಪರಿಸರದ ಅಂಥ ಪಕ್ಷಿಗಳು, ಅಂತಹ ನರಿ ಕೂಗುವುದು ಇತ್ಯಾದಿಗಳನ್ನು ಹೇಳಬೇಕು ಅಂದರೆ ಮೊದಲು ನರಿ ಇರಬೇಕು, ಆ ಪಕ್ಷಿ ಇರಬೇಕು, ಆ ಕಾಡಿರಬೇಕು, ಆ ಮೇಡಿರಬೇಕು, ಇನ್ನೇನೇನೋ ಇರಬೇಕು. ಈಗ ಸ್ವಲ್ಪ ಬೇರೆ ರೀತಿಯಿಂದ ತೋರಿಸುತ್ತೆ, ಪ್ರಕೃತಿಯಲ್ಲಿ ತೋರಿಸುತ್ತೆ, ಆದರೆ ಅದನ್ನು ನಮಗೆ ಎಲ್ಲೂ ಇತಿಹಾಸದಲ್ಲಿ ಅವರು ದಾಖಲೆ ಮಾಡಿಲ್ಲ. ಆ ಕಾಲದಲ್ಲಿ ನಮಗೆ ಮೊಬೈಲಲ್ಲೇ ಏನೋ ಒಂದು ತೋರಿಸ್ಬೋದು, ಅಥವಾ ನಾವು ಉಪಯೋಗಿಸುವ ಟಿ ವಿ ಎಲ್ಲೂ ಕರೆಂಟ್ ಬರ್ನ್ ಆಗಿ ಢಮ್ ಅನ್ಬೋದು, ದೀಪವೇ ಆರು ಹೋಗುವ ಹಾಗೆ. ದೀಪದ ಬದಲು ನಾವು ಎಲೆಕ್ಟ್ರಿಕ್ ವಸ್ತುಗಳು ಎಲ್ಲೆಲ್ಲಿ ಏನಾಗುತ್ತೆ ಅನ್ನೋದನ್ನು ಗಮನಿಸಬೇಕು. ಸರ್ಕ್ಯೂಟ್ ಆಯಿತು ಅಂದರೆ ಏನೋ ಒಂದು ಇದೆ, ಸಮಸ್ಯೆ ಇಲ್ಲದೆ ಸುಮ್ಮನೆ ಏನೂ ಆಗೋದಿಲ್ಲ. ಎಲ್ಲವೂ ಪ್ರಕೃತಿಯಲ್ಲಿ ಇದ್ದ ವಸ್ತುವಿನಲ್ಲಿ ತೋರಿಸಿಕೊಡ್ತಾ ಹೋಗುತ್ತೆ. ಅಂತಹ ತೋರಿಕೆಯ ಹಿನ್ನೆಲೆಯಿಂದ ಕಲಿಯಬೇಕಾದ, ನಾವು ಅರಿತುಕೊಳ್ಳಬೇಕಾದ ಸಂಗತಿಗಳೇನು ಅನ್ನೋದನ್ನು ಮುಂದಿನ ಮಾತುಗಳಲ್ಲಿ ನಾವು ನೋಡ್ತೇವೆ. ರಕ್ಷಸಾಂ ನರ್ದತಾಂ ಘೋರಃ ಶ್ರೂಯತೆ ಚ ಮಹಾಧ್ವನಿ ಆಹತಾನಾಂಚ ಭೇರೀಣಾಂ ರಾಜಸೈಹಿ ಕ್ರೂರ ಕರ್ಮಭಿಹಿ. ಜೋರಾಗಿ ಭೇರಿ ತಾಡನವನ್ನು ಮಾಡಿಕೊಂಡು ಬರ್ತಾ ಇರುವ ರಾಕ್ಷಸರ ದೊಡ್ಡ ಸಮೂಹ ನಮಗೆ ಒಂದು ಎಚ್ಚರವನ್ನು ಕೊಡ್ತಾ ಇದ್ದೆ. ಖಂಡಿತ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ ಮುಂದೆ. ರಾಮಚಂದ್ರ ಲಕ್ಷ್ಮಣನ ಹತ್ರ ಹೇಳ್ತಾ ಇರುವ ಮಾತು, ಯಾದೃಶಾ ಇಹ ಕೂಜಂತಿ ಪಕ್ಷಿಣೋ ವನಚಾರಿಣಃ ಅಗ್ರತೋನೋ ಭಯಂ ಪ್ರಾಪ್ತಂ ಸಂಶಯೋ ಜೀವಿತಸ್ಯ ಚ. ಮುಂದೆ ದೊಡ್ಡದೊಂದು ಅಪಾಯ ಎದುರಾಗಲಿಕ್ಕಿದೆ. ಅದು ಸಂಶಯ ಜೀವಿತಸ್ಯ ಚ, ನಮ್ಮ ಜೀವನಕ್ಕೇನೆ ಏನಾದರೂ ಅವಘಡವನ್ನು ಉಂಟು ಮಾಡೀತು, ಗೊತ್ತಿಲ್ಲ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅಗ್ರತೋನೋ ಭಯಂ ಪ್ರಾಪ್ತ, ಮುಂದೆ ಒಂದು ಭಯ ಅಂತೂ ಎದುರಾಗಿದೆ. ಸಂಪ್ರಹಾರಸ್ತು ಸುಮಹಾನ್ ಭವಿಷ್ಯತಿ, ದೊಡ್ಡ ಪ್ರಮಾಣದ ಏಟೆ ಬೀಳುತ್ತೆ. ಇತಿ ನ ಸಂಶಯ. ಅಯಂ ಆಖ್ಯಾತಿ ಮೇ ಬಾಹು ಸ್ಫುರಮಾಣೋ ಮುಹುರ್ಮುಹು. ನನ್ನ ಈ ಬಲತೋಳು ಒಳಗಿನಿಂದ ಸ್ಫುರಣೆ ಆಗ್ತಾ ಇದೆ. ನಮಗೆಲ್ಲರಿಗೂ ಗೊತ್ತಿದೆ, ಕೆಲವೊಮ್ಮೆ ಕಣ್ಣಿನ ಇಮೆಯ ಭಾಗ ಇದ್ದಕ್ಕಿದ್ದಂತೆ ಒಂದೆರಡು ಬಾರಿ ನಡುಗುತ್ತೆ, ತೋಳಿನ ಭಾಗ ಒಳಗಿನಿಂದ ಸ್ನಾಯುಗಳು ಒಂದು ಸರ್ತಿ ಅಲುಗಾಡುತ್ತೆ, ಒಂದೊಂದು ಭಾಗ ಒಂದೊಂದು ರೀತಿಯಲ್ಲಿ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಬಲಭಾಗ ಅನ್ನೋದು ಗಂಡು ಮಕ್ಕಳಿಗೆ ಹಿತ ಅನಿಸಿದರೆ ಎಡಭಾಗ ಅನ್ನೋದು ಹೆಣ್ಣು ಮಕ್ಕಳಿಗೆ ಹಿತ ಅನಿಸುತ್ತೆ. ಅದು ಅದರ ವಿರುದ್ಧವಾದದ್ದಕ್ಕೆ. ಗಂಡಿಗೆ ಎಡ ಅನ್ನೋದು ಕಿಮೇತತ್ ನಯನಂ ವಿಸ್ಫುರತಿ ಅಂತ ಶಕುಂತಲೆ ಕೇಳುತ್ತಾಳೆ. ಯಾಕೆ ನನ್ನ ಎಡವಲ್ಲದ ಬಲದ ಈ ಕಣ್ಣಿನ ಕೆಳಭಾಗ ಜೋರಾಗಿ ಅದರುತ್ತಾ ಇದೆ ಅಂತ ರಾಜನನ್ನು ಮಾತನಾಡಿಸಲಿಕ್ಕೆ ಅಂತ ತನ್ನವರ ಜೊತೆಗೆ ಹೋಗುವಾಗ ರಾಜ ಖಂಡಿತ ಏನೋ ಒಂದು ನನ್ನ ಪರಿಚಯ ಮಾಡಿಕೊಳ್ಳದೆ ನಿರಾಕರಿಸಬಹುದು ಅನ್ನುವ ಭಯವನ್ನು ಮೊದಲೇ ತಾನು ವ್ಯಕ್ತಪಡಿಸಿಕೊಳ್ತಾಳೆ. ಹಾಗೆ ರಾಮಚಂದ್ರ ಇಲ್ಲಿ ನೆನಪಿಸಿಕೊಳ್ತಾ ಸನ್ನಿಕರ್ಷೇತು ನ ಶೂರ ಜಯಂ ನಹ ಜಯಂ ಶತ್ರೋಹು ಪರಾಜಯಂ. ನಮಗೆ ಜಯ ಶತ್ರುಗಳಿಗೆ ಪರಾಜಯವೇ ಆಗುತ್ತೆ. ಅದರಿಂದಾಗಿ ಆ ಸದ್ದನ್ನು ನೋಡಿ ನೀವು ಭಯಗ್ರಸ್ತರಾಗಬೇಡಿ, ನೀವು ಕಂಗಾಲಾಗಬೇಡಿ. ಕಂಗಾಲಾಗುವುದೇ ಸೋಲಿನ ಮೊದಲ ಮೆಟ್ಟಿಲು. ಅದಕ್ಕಾಗಿಯೇ ಸಾಮಾನ್ಯವಾಗಿ ಈ ಕರಾಟೆ ಕುಂಫುಗಳಲ್ಲಿ ಅವರು ಮೊದಲೊಮ್ಮೆ ಜೋರಾಗಿ ಕಿರಿಚಿಬಿಡ್ತಾರೆ. ಅದು ಕಿರಿಚುವುದು ಯಾಕಂದರೆ ಎದುರುಗಡೆ ಎದೆಯಲ್ಲಿ ನಡುಕ ಹುಟ್ಟಿಸ್ಲಿಕ್ಕೆ. ಯಾಕೆಂದರೆ ನೀವೇ ಗಮನಿಸಿ, ಜೋರಾದ ಒಂದು ಸರ್ತಿ ಸದ್ದು ಕೇಳಿದ್ರೆ ಒಂದು ಸರ್ತಿ ಯಾವುದರ ಬಗ್ಗೆ ಏಕಾಗ್ರತೆ ಇರುತ್ತೋ ಮನಸ್ಸು ಡೈಲ್ಯೂಟ್ ಆಯಿತಾ, ಒಂದು ಸರ್ತಿ ಅದು ಅಲಗಾಡ್ತಾ, ಮತ್ತೆ ಇನ್ನೊಂದು ಸರ್ತಿ ಆ ವಿಷಯದ ಕಡೆಗೆ ನಾವು ಮನಸ್ಸನ್ನು ತರುವುದರ ಒಳಗೆ ಅವರು ಇನ್ನೇನೋ ನಮ್ಮನ್ನು ಬೇರೆ ರೀತಿಯಿಂದ ದಾಳಿ ಮಾಡಿಯೇ ಮಾಡ್ತಾರೆ. ಶತ್ರುಗಳನ್ನು ಸೋಲಿಸುವುದಕ್ಕೆ ಮಾಡುವ ನೂರಾರು ಥರದ ಟೆಕ್ನಿಕ್ಗಳಲ್ಲಿ ಇದೊಂದು. ಒಂದೋರನ್ನು ದೃಶ್ಯದಿಂದ ಭಯಗೊಳಿಸ್ತಾರೆ, ಭೀಮಸೇನ ಮಾಡಿದಂತೆ. ದುಶ್ಯಾಸನನ ಎದೆ ಬಗೆದು ನಾಲಿಗೆ ಹತ್ತಿರ ಇನ್ನೂ ಅದನ್ನು ಹಿಡದೇ ಇಲ್ಲ, ಆದರೆ ದೂರದವರಿಗೆ ನೋಡುವವರಿಗೆ ಎದೆ ಬಗೆದು ನೆತ್ತರನ್ನು ಕುಡಿತಾ ಇದ್ದಾನೆ ಅಂತ ಅನ್ನಿಸುವ ಹಾಗೆ ಕಾಣ್ತಾ ಇತ್ತು. ಅಷ್ಟರಲ್ಲೇ ಆ ಸೈನ್ಯ ಎಲ್ಲ ಹಾಗೇ ಓಡೋಯ್ತು. ಅಯ್ಯೋ ಇವನು ಬಿಟ್ಟರೆ ನಮ್ಮ ಎದೆಯನ್ನು ಬಿಡಲ್ಲ ಅಂತ. ಅಂದರೆ ಇದೊಂದು ಟೆಕ್ನಿಕ್ಕು. ಹಾಗೆ ಸದ್ದು ಮಾಡುವುದು, ಧ್ವನಿಗಳನ್ನು ಕೇಳಿಸುವಂತೆ, ಅಂದರೆ ದೃಶ್ಯವನ್ನು ಸೃಷ್ಟಿ ಮಾಡುವುದು, ಇದೆಲ್ಲವೂ ಕೂಡ ಶತ್ರುಗಳ ಪಾಳೆಯವನ್ನು ಗಾಬರಿಗೊಳಿಸುವುದಕ್ಕೋಸ್ಕರ ಮಾಡುವಂಥದ್ದು. ನಮ್ಮನ್ನು ಕೂಡ ರಾಮಚಂದ್ರ ಹೇಳುವ ಮಾತು, ನಮ್ಮನ್ನು ಕೂಡ ಶತ್ರುಗಳು ಇದೇ ರೀತಿ ದಾಳಿ ಮಾಡುವುದಕ್ಕೆ ಬೇರೆ ಬೇರೆ ರೀತಿಯಾದ ತಂತ್ರಗಳನ್ನು ಹೂಡ್ತಾರೆ. ಆದರೆ ಅದಕ್ಕೆ ಯಾವುದಕ್ಕೂ ಕೂಡ ನಾವು ಬಗ್ಗಬೇಕಾದ ಅವಶ್ಯಕತೆ ಇಲ್ಲ. ಅನಾಗತ ವಿಧಾನಂತೂ ಕರ್ತವ್ಯಂ ಶುಭಮಿಚ್ಛತ. ಅನಾಗತ ವಿಧಾನಂ, ಇನ್ನೂ ವಿಷಯ ಬಂದಿಲ್ಲ, ಇನ್ನೂ ಆಕ್ರಮಣ ಆಗಿಲ್ಲ, ಅದಕ್ಕಿಂತ ಪೂರ್ವದಲ್ಲೇ ನಾವು ಅದಕ್ಕೆ ಏನು ಸಿದ್ಧತೆ ಮಾಡಿಕೊಳ್ಬೇಕು ಅನ್ನೋದನ್ನು ತಿಳಿಬೇಕು. ವಿಧಾನ ಅಂದರೆ ಇದೇ ವಿಧಿಯಿಂದ ಹೀಗೆ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ನಮಗೆ ಮೊದಲೇ ಕನ್ಫರ್ಮೇಷನ್ ಇರಬೇಕು. ಎಲ್ಲ ಯುದ್ಧ ಆದಮೇಲೆ ನಾನು ಈ ದಿಕ್ಕಿಗೆ ಹೋಗ್ಲಾ, ನೀನು ಆ ದಿಕ್ಕಿಗೆ ಹೋಗ್ತೀಯಾ ಅಂತ ಈ ಥರ ಕನ್ಫ್ಯೂಷನ್ನಲ್ಲೇ ಇದ್ದರೆ ಇದು ಮುಂದಿನ ಯುದ್ಧ ಪ್ರಸಂಗದಲ್ಲಿ ಬರುತ್ತೆ.
ರಾವಣನ ಸೈನ್ಯ ಹೇಗೆ ದಿಕ್ಕಾಪಾಲಾಯಿತು, ಮತ್ತು ಹನುಮಂತನ ಮತ್ತು ಸುಗ್ರೀವ ಈಚೆಯಿಂದ ರಾಮ, ಮತ್ತೊಂದು ಕಡೆಯಿಂದ ಲಕ್ಷ್ಮಣ, ಹೀಗೆ 4 ಜನ ಸೇರಿಕೊಂಡು ಹೇಗೆ ನಾವು ಈ ಪೂರ್ವದ ದಿಕ್ಕಿಂದ ಹೋಗ್ತೇವೆ ಅಂತ ಎಲ್ಲ ಮೊದಲೇ ಮಾತಾಡಿಕೊಂಡಿದ್ದಾರೆ. ನಾವು ಇದೇ ದಿಕ್ಕಿನಿಂದ ಹೋಗ್ತೇವೆ, ನೀವು ಇದೇ ದಿಕ್ಕಿನಿಂದ ಬರಬೇಕು. ಅವರಲ್ಲಿ ಕೊನೆಯವರೆಗೂ ಮೀಟಿಂಗು, ಯುದ್ಧಕ್ಕೆ ಎಲ್ಲ ಒಳಗೆ ಕಪಿಗಳು ನುಗ್ಗುತ್ತಾ ಇದ್ದಾರೆ ಅಂತನ್ನುವ ತನಕನೂ ಮೀಟಿಂಗೆ. ಆಮೇಲೆ ಸರಿ ಯಾರೋ ಒಬ್ಬರು ಹೇಗೋ ಹೋಗಿ, ಅಂದರೆ ಇವರು ಏನು ಯೋಚನೆ ಮಾಡಿದ್ದಾರೆ ಅಂದರೆ ಯಾವ ದಿಕ್ಕಲ್ಲಿ ಅದರಲ್ಲೂ ಮತ್ತೆ ಆ ಯುದ್ಧದ ಪ್ರಸಂಗದಲ್ಲಿ ನೋಡಿದರೆ ಗೊತ್ತಾಗುತ್ತೆ, ಪರಸ್ಪರ ಪ್ಲೇಸ್ ಚೇಂಜ್ ಮಾಡಿಬಿಡ್ತಾರೆ. ಯುದ್ಧಕ್ಕೆ ಅಂತ ಹೀಗೆ ಹೋದವರು ಅಲ್ಲಿ ಬಂದ ವ್ಯಕ್ತಿ ಬೇರೆ ಆದ ತಕ್ಷಣವೇ ಇವರು ಈ ಸೈನ್ಯದ ಸ್ಥಳಾಂತರ ಮಾಡಿಬಿಡ್ತಾರೆ. ಮತ್ತು ಎಲ್ಲದಕ್ಕಿಂತಲೂ ಮುಂಚೆ ಹನುಮಂತ ಹೇಳಿರ್ತಾನೆ, ಈ ದಿಕ್ಕಿನಿಂದ ಬರುವವರು ಇಂಥ ಆಯುಧಗಳನ್ನು ಹಿಡ್ಕೊಂಡು ಬರ್ತಾರೆ. ಯಾಕೆಂದರೆ ಅಲ್ಲಿರುವ ಆಯುಧಾಗಾರದಲ್ಲಿ ಇಂಥದ್ದೇ ಆಯುಧಗಳಿವೆ, ಅದನ್ನೇ ಹಿಡ್ಕೊಂಡು ಬರ್ತಾರವರು. ಅದರಿಂದ ನಿಮ್ಮ ಹತ್ರ ಆಯುಧಗಳು ಇದಕ್ಕೆ ಪ್ರತಿಯಾಗಿ ಇರಬೇಕು. ಅವರು ಬಿಲ್ಲು ಬಾಣ ಹಿಡ್ಕೊಂಡಾಗ ಇವನು ಖಡ್ಗ ಹಿಡ್ಕೊಂಡು ಬಂದರೆ ಇವನ ಹತ್ರ ಅಂಥದ್ದೇ ಇರಬೇಕು, ಅದನ್ನು ಸೀಳುವುದಕ್ಕೆ ಬೇಕು. ಯಾಕೆಂದರೆ ಅವ್ರು ದೂರದಿಂದ ಹೊಡಿತಾರೆ. ಅವರು ಪರಶು ಪಟ್ಟಿಸ ಇನ್ನೇನೋ ಎಸೀತಾರೆ ಅಂತಂದಾಗ ಅದಕ್ಕೆ ದೊಡ್ಡದಾದ ರಕ್ಷಣೆಗೆ ಬೇಕಾದ ಕಬ್ಬಿಣದ ಆವರಕ ಇರಬೇಕು. ನಿಮ್ಮ ಹತ್ರ ಆಚೆಯವರ ಹತ್ರ ಏನು ಆಯುಧ ಇದೆ ಅಂತ ಗೊತ್ತಿರುವ ರೀತಿಯಲ್ಲಿ ಯುದ್ಧಕ್ಕೆ ನಿಲ್ಲಬೇಕು. ಹೀಗೆ ಅನಾಗತ ವಿಧಾನಂ, ಮಹಾಭಾರತದಲ್ಲೂ ಒಂದು ಕಥೆ ಹೇಳುವಾಗ ಅನಾಗತ ವಿಧಾತ ಅಂತ ಅವನ ಹೆಸರು ಹೇಳುತ್ತಾರೆ. ಆ 3 ಮೀನುಗಳ ಕಥೆಯಲ್ಲಿ ಹೇಳುವಾಗ ಪ್ರತ್ಯುತ್ಪನ್ನಮತಿ ದೂರದರ್ಶಿ ಅಂತ ನಾವು ಇನ್ನೊಂದು ಶಬ್ದ ಹೇಳ್ತೇವೆ. ದೂರದರ್ಶಿ ಅನ್ನೋನಿಗೆ ಅನಾಗತ ವಿಧಾತೃ ಅಂತ ಒಂದು ಹೆಸರು ಕೊಡ್ತಾರೆ. ಅನಾಗತ ವಿಧಾತೃ ಅಂದರೆ ಇನ್ನೂ ಬರುವ ಮುನ್ನವೇ ತನಗೆ ಏನಾದರೂ ತೊಂದರೆಯಾದೀತು ಅನ್ನೋದಕ್ಕೆ ಏನು ಆಗಬಹುದಾದ ತೊಂದರೆಗೆ ಪರಿಹಾರ ಕಂಡುಕೊಳ್ಳಬೇಕೋ ಅಂತ ತಿಳಿದವನು ಯಾರಿದ್ದಾನೋ ಅವನು ಅನಾಗತ ವಿಧಾತೃ. ಹಾಗಾಗಿ ಅನಾಗತ ವಿಧಾನಂತೂ ಕರ್ತವ್ಯಂ ಶುಭಮಿಚ್ಚತ, ಯಾರು ಒಳಿತನ್ನು ಬಯಸ್ತಾನೋ ಅವನು ಯಾವಾಗಲೂ ಕೂಡ ಪ್ಲ್ಯಾನ್ ಎ ತಪ್ಪಿದರೆ ಬಿ, ತಪ್ಪಿದರೆ ಸಿ, ತುಂಬ ದೊಡ್ಡ ಪ್ರಮಾಣದ ಕೆಲಸ. ಆದರೆ ಶಾಲೆಗೆ ಹೋಗಲಿಕ್ಕೆ ಇವತ್ತು ಬಸ್ ತಪ್ಪಿದರೆ ಈ ಬಸ್ ತಪ್ಪಬಾರದಲ್ಲಿ, ಅದಕ್ಕೆ ಸರಿಯಾಗಿ ಹೋಗಬೇಕು. ಯಾರೋ ಒಬ್ಬ ದಾರಿಯಲ್ಲಿ ಹೋಗುವಾಗ ಟ್ರೈನಲ್ಲಿ ಟಿಕೆಟ್ ಅಂತ ಕೇಳಿದ್ನಂತೆ. ಅವನು ಕಿಸೆ ತೆಗೆಯುವಾಗ 2 ಟಿಕೆಟ್ ಬಂತಂತೆ. 2 ಟಿಕೆಟ್ ಯಾಕೋ ಅಂತ, ಅಲ್ಲ ಒಂದು ಕಳೆದೋದ್ರೆ ಅಲ್ಲ, ಅದೂ ಕಳೆದೋದ್ರೆ ನನ್ನ ಹತ್ರ ಪಾಸ್ ಇದೆ ಅಂತ. ಹೀಗೆ ಇಷ್ಟು ಬುದ್ಧಿವಂತರಾದರೆ ಉಪಯೋಗ ಇಲ್ಲ. ಇದು ಕಷ್ಟವನ್ನು ಪರಿಹರಿಸಿಕೊಳ್ಳುವ ವಿಷಯದಲ್ಲಿ ಶುಭವನ್ನು ಬಯಸುವವನು ಹೌದು ಅಂತ ಆದರೆ ಯಾವುದರಲ್ಲಿ ದೊಡ್ಡ ಹೆಜ್ಜೆ ಇಡಬೇಕಾದ ಪ್ರಸಂಗ ಬರುತ್ತೋ ಆಗ ಅದಕ್ಕೆ ಬೇಕಾದ ರೀತಿಯಲ್ಲಿ ಆಲೋಚನೆ ಮಾಡಿಕೊಳ್ಬೇಕು. ಪರೀಕ್ಷೆ ಇನ್ನು ಎಷ್ಟೋ ದಿವಸ ಇದೆ, ಪರೀಕ್ಷೆ ಹಿಂದಿನ ದಿವಸ ಓದಿದರೆ ಆಯಿತು. ಯಾವತ್ತೋ ಇದೆ ಯಾವುದೋ ಒಂದು ಸ್ಟೇಜಿನ ಕಾರ್ಯಕ್ರಮ, ಇನ್ನೇನು ಹಿಂದಿನ ದಿವಸ ಏನೋ ಒಂದು ಅಡ್ಜಸ್ಟ್ ಮಾಡಿದರೆ ಆಗಲೇ ಕರೆಕ್ಟಾಗಿ ವಾದ್ಯ ಕೈ ಕೊಡುತ್ತೆ, ಸ್ವರ ಕೈ ಕೊಡುತ್ತೆ, ಇನ್ನೇನು ಸ್ಟೇಜೇ ಡೊಂಕಾಗಿಬಿಡುತ್ತೆ, ಇನ್ನೇನೇನೋ ಆಗುತ್ತೋ ಬಿಡುತ್ತೋ ನಮ್ಗೆ ಆದಾಗ ಕಾಣುತ್ತೆ. ಆಮೇಲೆ ಹೇಳೋದು, ನಾನು ತುಂಬ ಪರೀಕ್ಷೆಗೆ ಬರೀಬೇಕು ಅಂತ ಟ್ರೈ ಮಾಡಿದ್ದೆ, ಹಿಂದಿನ ದಿವಸನೇ ಜ್ವರ ಬಂದುಬಿಡ್ತು, ಹಾಗಾಗಿ ನನಗೆ ಪರೀಕ್ಷೆಗೆ ಬರಲಿ. ಕೇಳಿ, ನೀವು ಮಾತಾಡುವ ಹೆಚ್ಚಿನವರ ಬಾಯಿಯಲ್ಲಿ ನಾವು ಈಗ ಸೋತಿರುವುದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಇರ್ತಾರೆ ಹೊರತು ತನ್ನ ಕೈಯಿಂದಲೇ ಅದು ಅನರ್ಥ ಆಯಿತು ಅಂತ ಅನ್ನೋದನ್ನು ಒಪ್ಪಿಕೊಳ್ಳಿಕ್ಕೆ ಸಿದ್ಧ ಇರುವುದಿಲ್ಲ. ರಾಮಚಂದ್ರ ಹೇಳ್ತಾನೆ, ಶುಭಮಿಚ್ಛತ, ನಿಜವಾದ ಗೆಲುವನ್ನು ಸಾಧಿಸಬೇಕು ಅಂತ ಬಯಸುವವನು ಯಾವತ್ತೂ ಕೂಡ 100 ಕಾರಣಗಳನ್ನು ಕೊಟ್ಟು ಆ ಕಾರಣಗಳನ್ನೇ ನೆಪವಾಗಿ ಇಟ್ಟು ಸೋಲುವುದನ್ನು ಸಮರ್ಥಿಸಿಕೊಳ್ಳುವುದರಲ್ಲಿ ಅರ್ಥ ಇಲ್ಲ. ಹಾಗಾಗಿ ಏನು ಮಾಡಬೇಕು ಅಂತ ಅನ್ನೋದನ್ನು ಲಕ್ಷ್ಮಣನಿಗೆ ಹೇಳುತ್ತಾನೆ, ನೀನು ಹೀಗೆ ಮಾಡು ಅಂತ. ಅದು ಏನು ಮಾಡು ಅಂತ ಹೇಳ್ದ ಅಂತ ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.